ರೀ ಯಾರ್ರೀ ಅಲ್ಲಿ? ಸ್ವಲ್ಪ ಮೆಲ್ಲ ಮಾತಾಡಕ್ಕೆ ಹೇಳಿ. ಒಂದು ಟೀ ಕೆಲಸ ಕೇಳಿ, ತಲೆನೋಯ್ತದೆ ಇಲ್ಲಿ. ನಮಸ್ತೆ ಸರ್. ಏನ್ರಿ ನಿಮ್ಮ ಟಾರ್ಚರು? ಹಾಂ, ನಿಮ್ಮ ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡಿಸ್ಬೇಕು. ಅದೌದು, ಯಾವುದೋ ದೊಡ್ಡ ಕೇಸ್ ಸಿಕ್ಕಿದೆಯಂತೆ. ನೀವು ಫುಲ್ ಬ್ಯುಸಿ ಆಗಿಬಿಟ್ರಲ್ಲ ಹಂಗಾದ್ರೆ. ಮತ್ತೆ ಯಾಕೆ ನಂಗೆ ಫೋನ್ ಮಾಡ್ತಿದ್ದೀರಾ? ನಿಮ್ಗಲ್ದೆ ಮತ್ತೆ ಯಾರಿಗೆ ಫೋನ್ ಮಾಡುತ್ತೆ ಸರ್? ನಿಮ್ಮಷ್ಟೇ ಹೆಲ್ಪ್ ಯಾರು ಮಾಡ್ತಾರೆ? ಅಯ್ಯ, ಏನು ಎಮೋಷನಲ್ ರೀ ನಿಮ್ಮದು. ಒಳ್ಳೆ ಹಳೆ ಪಿಕ್ಚರ್ ಹೀರೋಯಿನ್ ಥರ ಮಾಡ್ತೀರಿ ನೀವು. ಸರ್, ನಮ್ಮ ಸ್ಟೇಷನ್ ಹೊಸ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಪ್ರಕಾಶ್, ನಮಸ್ಕಾರ. ಹಾಂ, ನಮಸ್ತೆ ಸರ್. ಈ ವರ್ಧನ್ ಕೇಸಲ್ಲಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಒಬ್ಬ ಸಸ್ಪೆಕ್ಟ್ ಫೋಟೋ ಕಳಿಸ್ತೀನಿ. ನಿಮ್ಮ ನೆಟ್ವರ್ಕಲ್ಲಿ ಏನಾದರೂ ಲೀಡ್ ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್, ಕಳಿಸಿ. ಹಾಗೆ ನಿಮ್ಮ ಫೋನ್ ನಂಬರು ಕಳಿಸ್ಬಿಟ್ಟು ನನಗೆ. ಓಕೆ ಓಕೆ ಓಕೆ, ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಸರ್. ನಾನು ನಿಮಗೊಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ. ಅವನು ನಿಮಗೆ ಪರಿಚಯ ಇದೆ ಅಂತ ಸರಿಯಾಗಿ ನೋಡು. ಇಲ್ಲ ಅಂದರೆ ಅವನ ಬಗ್ಗೆ ಒಂದಷ್ಟು ವಿಚಾರಿಸು. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಅರ್ಜೆಂಟ್. ಆವತ್ತೇ ಹೇಳಿದ್ದೀನಲ್ಲ ಸರ್, ನೀವು ಕಳಿಸಿ, ನಾನು ನೋಡ್ತೀನಿ. ರೀ, ಎಷ್ಟೊತ್ರಿ ಟೀ? ಹೇಳು ಭಾಷಾ. ಸರ್, ಈ ಚೋಕ್ರ ನಿನ್ನೆವರೆಗೂ ಇಲ್ಲೇ ಇದ್ದ, ಬಿಜ್ಜು ಅಂತ. ಮೆಟಲ್ ಡೀಲರ್ ಅಶ್ರಫ್ನ ರಿಲೇಟಿವ್ ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸರ್, ನಾನು ಇಲ್ಲೇ ಇದ್ದೀನಿ. ಅಲ್ಲೇ ಇರು, ಅಲ್ಲಿ ಬಂದು ಕಾಲ್ ಮಾಡ್ತೀನಿ. ಓಕೆ ಸರ್, ಓಕೆ. ಈ ಕೇಸ್ ಬಂದಿದ್ದು ನಮ್ಮ ಟೈಮ್ ಟೇಬಲೇ ಚೇಂಜ್ ಆಗೋಯ್ತು. ಎಷ್ಟೊಂದು ಕೆಲಸ ಅಲ್ವಾ ಕಿಶೋರ್ ಸರ್? ಇಷ್ಟು ದಿನ ಕೆಲಸ ಇಲ್ಲಂತ ಸುಮ್ಮನೆ ಕೂತಿದ್ವಿ. ಇವಾಗ ಕೆಲಸದಿಂದ ಒಂದು ನಿಮಿಷ ಪುರ್ಸೋತಿಲ್ಲ. ಆದರೂ ಒಂಥರ ಚೆನ್ನಾಗಿದೆ ಅಲ್ವಾ? ನಿಜ ಹೇಳಿದ್ರೆ ನಿಮಗೆ ಬೇಜಾರಾಗತ್ತೆ, ಸುಳ್ಳು ಹೇಳಿದ್ರೆ ನನಗೆ ಬೇಜಾರಾಗತ್ತೆ. ಸರ್. ರೀ ಮಾಧು, ನೀವು ಆ ಕೇಸ್ ಬಗ್ಗೆ ಹೇಳಿದ್ರಲ್ವಾ, ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಎಷ್ಟು ಜೆನ್ಯೂನ್ ಅಂತ ಗೊತ್ತಿಲ್ಲ. ಬಟ್ ಯಾವುದಕ್ಕೂ ನೀವು ಸ್ಟೇಷನ್ ಹತ್ರ ಬಂದುಬಿಡಿ, ನಾವು ಹೋಗಿ ಬರೋಣ. ಜೆನ್ಯೂನ್ ಅನಿಸಿದ್ರೆ ಆಮೇಲೆ ಸಾರ್ಗೆ ಇನ್ಫಾರ್ಮ್ ಮಾಡಿದ್ರೆ ಆಯ್ತು. ಓಕೆ ಸರ್, ಬರ್ತೀನಿ. ಇಗೊಳ್ಳಿ. ಓಯ್, ನೆಮ್ಮದಿಲ್ಲ, ಸ್ವಲ್ಪ ಊಟ ಮಾಡಿಗೆ ಬಿಡ್ತೀಯಾ? ಇವತ್ತು ಬೆಳಿಗ್ಗೆ ಪ್ರೇಮ ಕೇಳಿದ ಅರ್ಥ ಆಯ್ತಾ ನಿಮಗೆ? ಕೇಳ್ತಾ ಉಂಟಾ? ಕೇಳ್ತಾ ಉಂಟು, ಹೇಳು. ಅದೇ ಲೀಲಕ್ಕಿದ್ದಾರಲ್ಲ, ಅವರಿಗೂ ಕೂಡ ನಮಗೆ ಮಕ್ಕಳು ಇರ್ಲಿಲ್ವಂತೆ. ಆಮೇಲೆ ಮಂತ್ರದೇವತೆಗೆ ಹರಕೆ ಹೊತ್ತ ಮೇಲೆ ತೊಟ್ಲು ತೂಗುವಾಗೈತಂತೆ. ಅದಕ್ಕೆ ಪ್ರೇಮಕ್ಕ ನಮ್ಮನ್ನು ನೇಮೋತ್ಸವಕ್ಕೆ ಬರ್ಲಿಕ್ಕೆ ಹೇಳಿದ್ದು. ಆಯ್ತು, ಅದಕ್ಕೆಂತ ಈಗ? ಅದಕ್ಕೆ ನಾಳೆ ಹೋಗಿ ಬರುವ ಅಂತ. ನಿಂದು ಯಾವತ್ತೂ ಮುಗಿಲಿಕ್ಕಿಲ್ಲಲ್ಲ? ಹೋದಲ್ಲಿ ಬಂದಲ್ಲೆಲ್ಲ ಮಕ್ಕಳ ಬಗ್ಗೆ ಕೇಳಲಿಕ್ಕಾಯ್ತು. ಎಲ್ಲಿ ಹೋದ್ರೂ ಸಹ ಮರ್ಯಾದಿಲ್ಲ. ನನಗೆ ಸಹ ಸಾಕಾಗಿ ಹೋಗಿದೆ. ಎಲ್ಲಿಗೆ ಸಹ ಹೋಗೋದು ಬೇಡ, ಸುಮ್ಮನೆ ಕೂತ್ಕೋ.
ನಿರ್ಮಲಾ, ಇಲ್ಲೆಂತ ಮಾಡ್ತಿದ್ದಿ ನೀನು? ಕೂಗ್ತಾ ಇದೆಯಾ? ನನ್ನ ನೋವು ಏನು ಅಂತ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲಲ್ಲ? ಅರ್ಥ ಆಗೋದು ಬೇಡ. ಹೆಂಗೆ ಅರ್ಥ ಆಗೋದಿಲ್ಲ ನಿರ್ಮಲಾ? ಡಾಕ್ಟ್ರು ಹರಕೆ ಅಂತ ಇದ್ದ ಹಣ ಎಲ್ಲ ನೀರ್ನಾಗಿ ಖರ್ಚು ಮಾಡಿದೆ. ಊರಿನವರೆಲ್ಲ ತಮಾಷೆ ಮಾಡಿ ಮಾತಾಡಿದ್ರು, ಭರವಸೆ ಇತ್ತು. ಆದರೆ ಇಷ್ಟೆಲ್ಲ ಮಾಡಿದ್ರು ಆ ದೇವರು ಫಲ ಕೊಡದಿದ್ದಾಗ ಇದ್ದ ಅಲ್ಪ ಸ್ವಲ್ಪ ನಂಬಿಕೆನೂ ಕಳೆದೋಯ್ತು. ಅರ್ಥ ಮಾಡ್ಕೊಂಡಿದ್ಮಲ್ಲ. ನಾವು ಸೋತು ಹೋಗುದು ಯಾವಾಗ ಗೊತ್ತಾ? ಬಯಸಿದ್ದು ಸಿಗದಾಗ ಅಲ್ಲ, ಪ್ರಯತ್ನ ಪಡುವುದನ್ನು ನಿಲ್ಲಿಸಿದಾಗ. ಇವತ್ತು ಒಂದು ಸಲ ನನ್ನ ಮಾತು ಕೇಳಿ. ಸರಿ ಬಾ ಮಲ್ಕು, ನಾಳೆ ಮಾತಾಡು ಬಾ. ಹಲೋ, ನಮಸ್ತೆ ಸರ್. ಇಲ್ಲೇ ಇದ್ದಾನೆ, ಕೊಂಡೋಗಿ ಬೈ. ಬಡ ಚೋರೆ ಸಾಲ. ನೀನು ಹೇಳಿದೆಲ್ಲ ಕರೆಕ್ಟ್ ಅಲ್ವಾ? 100% ಕರೆಕ್ಟ್ ಸರ್. ನಾನು ಇಲ್ಲೇ ಅಶ್ರಫ್ ಜೊತೆ ನೋಡಿದ್ದು. ಬೇಡ ಸರ್, ಬೇಡ. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಣಕ್ಕೋಸ್ಕರ ಸರ್. ಬೇಡ ಸರ್. ನಿಮಗೆ ಬೇಸರ ಆಗೋದಾದ್ರೆ ಕೊಡಿ ಸರ್, ತೊಂದರೆ ಇಲ್ಲ. ಹಂಗಂತ್ಯಾ? ಹಾಂ ಸರ್, ಬರ್ತೀನಿ. ಸರಿ ಸರಿ, ಬರ್ತೀನಿ. ಅಶ್ರಫ್, ಏ ಅಶ್ರಫ್, ಏ ಅಶ್ರಫ್, ಅಶ್ರಫ್ ನಿಲ್ಲಿ. ಅಶ್ರಫ್, ಇದು ಯಾರಂತ ಗೊತ್ತಿದ್ಯಾ? ಸರ್, ನಮ್ದು ಇದು ಚಿಕ್ಕ ಪುಟ್ಟ ಕಬ್ಬಿಣದ ವ್ಯಾಪಾರ ಸರ್. ಆದ್ರೂ ಎಷ್ಟೊಂದು ಜನ ಬರ್ತಾ ಹೋಗ್ತಾ ಇರ್ತಾರೆ. ಎಲ್ಲರನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋಕೆ ಆಗತ್ತಾ ಸರ್? ಸರಿಯಾಗಿ ನೋಡಿ ಹೇಳು. ಮೊದಲು ಎಲ್ಲೂ ನೋಡ್ದಂಗಿಲ್ಲ. ಮೋಸ್ಟ್ಲಿ ನಮ್ಮ ಊರ್ನವ ಅಲ್ಲ ಅನ್ಸತ್ತೆ. ಗುಡ್. ಇವನು ನಮ್ಮೂನಲ್ಲ ಅಂತ ಹೆಂಗೆ ಗೊತ್ತು? ನಿಂಗೆ ಏನು ಸಂಬಂಧ? ಎಲ್ಲ ವಿಷಯ ಬಾಯ್ಬಿಡು. ಸರ್, ನಾನು ಮಾಮೂಲಿಯಾಗಿ ಹೇಳಿದ್ದು ಸರ್. ನೀವು ಅದನ್ನೇ ಇಟ್ಕೊಂಡು ನನ್ನ ಹತ್ರ ಕೇಳ್ತಾ ಇದ್ದೀರಲ್ವಾ ಸರ್? ಸರ್ಗೆ ಕಾಲ್ ಮಾಡಿ ಬರ್ತೀನಿ. ನನಗೆ ಕೆಲಸ ಎಂಥದ್ದು ಅಂತ ನಿನಗೆ ಗೊತ್ತು. ಅದು ಅಲ್ಲದೆ ದೊಡ್ಡ. ಹಾಂ ಪ್ರಕಾಶ್. ಹಾಂ ಸರ್, ಏನು ಕೇಳಿದ್ರು ಬಾಯ್ ಬಿಡ್ತಿಲ್ಲ ಸರ್. ಬಿಜ್ಜು ಯಾರು ಅಂತ ನೋಡೇ ಇಲ್ಲ, ಅವನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೇನೆ ಸರ್. ಒದ್ದಿ ಎತ್ತಾಕೊಂಬನ್ನಿ ಸರ್. ಓಕೆ ಸರ್. ನಾಟಕ ಸಾಕು, ನಡಿ ಸ್ಟೇಷನ್ಗೆ. ನಿಮ್ಮ ಹತ್ರ ವಾರಂಟ್ ಇದೆಯಾ ಸರ್? ಅದೆಲ್ಲ ಆಮೇಲೆ ತೋರಿಸೋಣ. ಬನ್ನಿ, ನೀವು ಕರ್ಕೊಂಬನ್ನಿ. ನಡಿ. ಏನು ಸರ್? ಬನ್ನಿ ಸರ್, ನಡಿ, ಬನ್ನಿ, ನಡಿ. ಬನ್ನಿ.
ಎಂತ ಆಲೋಚನೆ ಮಾಡ್ತಿದ್ಯಾ? ಎಂತಂತ ನಿಮ್ಗೆ ಗೊತ್ತಿಲ್ವಾ? ನಮಗೊಂದು ಮಗು ಕೊಡಬೇಕಂತ ನಮ್ಮ ಮನೆ ಬರದಲ್ಲಿ ಆ ದೇವರು ಬರೆದಿದ್ರೆ ಎಷ್ಟೇ ವರ್ಷ ಆದ್ರೆ ಹಾಗೆ ಆಗ್ತದೆ. ಇಷ್ಟು ವರ್ಷ ಪ್ರಾರ್ಥನೆ ಕೇಳದ ದೇವರು ಇನ್ನು ಕೇಳ್ತಾನ? ಮೊಮ್ಮಕ್ಕಳ ಜೊತೆ ಆಡೋ ಕಾಲದಲ್ಲಿ ಮಕ್ಕಳನ್ನು ಕೊಟ್ರೆ ಏನ್ ಪ್ರಯೋಜನ? ಹಲ್ಲಿಲ್ಲದ ಬಾಯಿಗೆ ಕಡಲೆ ಕೊಟ್ಟಾಗಿ. ಇಂಥ ಟೆನ್ಷನ್ ಮಾಡಬೇಡ. ನನ್ನ ಜೊತೆ ಕೆಲಸ ಮಾಡೋ ನಾಗೇಶ್ ಇದ್ದಾನಲ್ಲ, ಅವತ್ತೊಂದು ಪರಿಚಯ ಡಾಕ್ಟ್ರ್ ಇದ್ದಾರಂತೆ, ಒಳ್ಳೆ ಡಾಕ್ಟ್ರ್ ಅಂತೆ. ನಮ್ಮಂತೆ ಸಮಸ್ಯೆ ಇರುವ ಸುಮಾರು ಜನರಿಗೆ ಮದ್ದು ಕೊಟ್ಟು ಸರಿಯಾಗಿದೆ ಅಂತೆ. ನಾಳೆ ಹೋಗುವ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗು.